ಐಆರ್ಸಿಟಿಸಿ ಅಥವಾ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ನವರು ಹಾಸ್ಪಿಟಾಲಿಟಿ ಮಾನಿಟರ್ಸ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಸ್ಥಳ ಎಲ್ಲಿ ಅಂತ ನೋಡಿದರೆ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತೆ ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ. ಇದು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಐಆರ್ಸಿಟಿಸಿ ಇಂಡಿಯನ್ ರೈಲ್ವೇದವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ವಯೋಮಿತಿ ಎಷ್ಟಿರಬೇಕು, ಕ್ವಾಲಿಫಿಕೇಶನ್ ಏನಾಗಿರಬೇಕು ಎಜುಕೇಷನ್ ಇಂದು, ಇದರ ಎಲ್ಲದರ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಲವಾರು ಜನ ವಿಡಿಯೋಗಳನ್ನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ವಿಡಿಯೋನ ಶುರು ಮಾಡೋಣ. ಐಆರ್ಸಿಟಿಸಿ ಅಥವಾ ಇಂಡಿಯನ್ ರೈಲ್ವೆ ಕೇಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಅವರು ಹಾಸ್ಪಿಟಾಲಿಟಿ ಮಾನಿಟರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 33 ಹುದ್ದೆಗಳು ಖಾಲಿ ಇರುತ್ತೆ. ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತೆ ಆಲ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ BSc ಕಂಪ್ಲೀಟ್ ಆಗಿರಬೇಕು ಅಥವಾ BBA, MBA, ಅದು ಕೂಡ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡ್ ಇಂದ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ವಯೋಮಿತಿ ನೋಡೋಣ. ಮ್ಯಾಕ್ಸಿಮಮ್ ಏಜ್ 28 ವರ್ಷ ಇರಬೇಕು. 18ರಿಂದ 28 ವರ್ಷದವರು ಅಪ್ಲಿಕೇಶನ್ ಹಾಕಬಹುದು. ಕೆಲವೊಂದು ಕ್ಯಾಟಗರಿಯವರಿಗೆ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ್ಯಾವ ಕ್ಯಾಟಗರಿ ಅಂತ ನೋಡೋಣ. OBC ಕ್ಯಾಟಗರಿಯವರಿಗೆ 3 ವರ್ಷದ ಸಡಿಲಿಕೆ ಇರುತ್ತೆ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇರುತ್ತೆ. PWBD ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ ಇರುತ್ತೆ. PWBD ಅಂತ ಹೇಳಿದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತ. ಸೆಲೆಕ್ಷನ್ ಪ್ರೋಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಎಕ್ಸಾಮ್ ಏನೂ ಇರೋದಿಲ್ಲ, ಸೊ ಅದೊಂದು ಒಳ್ಳೆ ವಿಷಯ. ನೆಕ್ಸ್ಟ್, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅದನ್ನ ಫಿಲ್ ಮಾಡಿ ನೀವು ವಾಕ್ ಇನ್ ಇಂಟರ್ವ್ಯೂ ದಿವಸ ತೊಗೊಂಡೋಗ್ಬೇಕು. ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಎಷ್ಟನೇ ತಾರೀಕು ಅಂತ ಹೇಳಿದ್ರೆ 8ನೇ ತಾರೀಕು 8 ಅಕ್ಟೋಬರ್ 2024ಕ್ಕೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ನೀವು ಎಲ್ಲ ಡಾಕ್ಯುಮೆಂಟ್ ಸಮೇತ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಿ. ಎಲ್ಲೆಲ್ಲಿ ಅಂತ ನೋಡೋಣ. ಟ್ರಿವಾಂಡ್ರಮ್ನಲ್ಲಿ GV ರಾಜಾ ರೋಡ್, ಕೋವಳಂ, ಟ್ರಿವಾಂಡ್ರಮ್ 695527. ಬೆಂಗಳೂರು ಅಡ್ರೆಸ್ ಬೇಕು ಅಂತ ಹೇಳಿದ್ರೆ SJ ಪಾಲಿಟೆಕ್ನಿಕ್ ಕ್ಯಾಂಪಸ್, ಶೇಷಾದ್ರಿ ರೋಡ್, ಬೆಂಗಳೂರು 560001. ಚೆನ್ನೈ ಅಡ್ರೆಸ್ CIT ಕ್ಯಾಂಪಸ್, ತರಮಣಿ, ಚೆನ್ನೈ 600113. ಸ್ಯಾಲರಿ 30,000 ಇರುತ್ತೆ. ಸ್ಯಾಲರಿಯ ಡೀಟೇಲ್ಸ್ ಇದು. ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದು 25/9/2024, ಸೆಪ್ಟೆಂಬರ್ 25ಕ್ಕೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ವಾಕ್ ಇನ್ ಡೇಟು 8 ಅಕ್ಟೋಬರ್ ಇರುತ್ತೆ ಲಾಸ್ಟ್ ಡೇಟು. ಯಾವ್ಯಾವ ಲಾಸ್ಟ್ ಡೇಟು ಅಂತ ನೋಡೋಣ. ಟ್ರಿವಾಂಡ್ರಮ್ಗೆ 4 ಅಕ್ಟೋಬರ್ ಲಾಸ್ಟ್ ಡೇಟು, ಬ್ಯಾಂಗ್ಳೂರಿಗೆ 6 ಅಕ್ಟೋಬರ್ ಲಾಸ್ಟ್ ಡೇಟು ಅಂತ ಹೇಳಿದ್ರೆ ಇದು ವಾಕ್ ಇನ್ ಇಂಟರ್ವ್ಯೂ ಡೇಟ್ಗಳು. ಬ್ಯಾಂಗ್ಳೂರಿಗೆ 6 ಅಕ್ಟೋಬರ್ ಇರುತ್ತೆ. ಅವತ್ತಿನ ದಿವಸ ನೀವು ಅಟೆಂಡ್ ಮಾಡಬೇಕು ವಾಕ್ ಇನ್ ಇಂಟರ್ವ್ಯೂನ. ನೆಕ್ಸ್ಟ್, ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದ್ರೆ ತೋರಿಸ್ತೀನಿ ಅದನ್ನು ಕೂಡ. ಅದಕ್ಕಿಂತ ಮುಂಚೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ irctc.co.in ಅಲ್ಲಿ ಹೋಗಿ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಅಪ್ಲಿಕೇಶನ್ ಫಾರಮ್ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದು ಅಪ್ಲಿಕೇಶನ್ ಫಾರಮ್. ಇದನ್ನ ಫಿಲ್ ಮಾಡಿಬಿಟ್ಟು ನೀವು ವಾಕ್ ಇನ್ ಇಂಟರ್ವ್ಯೂ ದಿವಸ ತಗೊಂಡು ಹೋಗಬೇಕು. ಈ ಅಪ್ಲಿಕೇಶನ್ ಫಾರಮ್ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಆ ಚಾನಲ್ಗೆ ಹೋಗಿ ಈ ಅಪ್ಲಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡ್ಕೋಬಹುದು. ವಾಕ್ ಇನ್ ಇಂಟರ್ವ್ಯೂ ದಿವಸ ತಗೊಂಡು ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು IRCTC ಜಾಬ್ನ ಡೀಟೇಲ್ಸು. ಇನ್ನೂ ಏನಾದರೂ ಕ್ವಶನ್ಸ್ ಅಥವಾ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.